ರಾಕ್ ಗಾರ್ಡನ್ ಹೋಗೋದಕ್ಕೆ ಮೊದಲು ಸ್ವಲ್ಪ ಫ್ರೂಟ್ಸ್ ನೋಡಿದ್ದೀನಿ, ಫ್ರೂಟ್ಸ್ ತಿಂತೀನಿ. ಈಗ ಫ್ರೂಟ್ಸ್ ನೋಡಿ ತಿನ್ಬೇಕು. ಈ ಫ್ರೂಟ್ಸ್ ತಿಂದ ಒಳಗೆ ಹೋಗ್ತೀನಿ. ಈಗ ರಾಕ್ ಗಾರ್ಡನ್ಗೆ ಬಂದೀವಿ. ಲವಕುಶ ಗಾರ್ಡನ್ ನೋಡ್ಕೊಂಡ್ ಬಂದೀವಿ. ಗಿಡ ತಗ್ಸೊಂದು ಒಳಗೆ ಹೋಗ್ಬೇಕು. ಈಗ ರಾಕ್ ಗಾರ್ಡನ್ ನೋಡಕ್ ಬಂದೀನಿ. ಸೊ ಒಳಗಿಂದ ಏನೇನೈತೆ ಎಲ್ಲ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಎಂಟ್ರೆನ್ಸಿಗೆ ಹೋಗಿ ಟಿಕೆಟ್ ತೆಗಿಸ್ತೀನಿ. ಇಲ್ಲಿ ಎಂಟ್ರೆನ್ಸಿಗೆ ಬಂದ ಟಿಕೆಟ್ ತೆಗಿಸ್ತೀನಿ. ಟಿಕೆಟ್ ಇಲ್ಲೇ ತೆಗಿಸ್ಬೇಕಾ ಒಬ್ರಿಗ್ರಿ? ಇದು ಯಾವಾಗ ಕ್ಲೋಸ್ ಆಗ್ತೈತ್ರಿ? 6 ಗಂಟೆಗೆ. ಈಗ ಟಿಕೆಟ್ ತೊಗೊಂಡಿನಿ. ಟಿಕೆಟ್ ತೊಗೊಂಡು ಒಳಗೆ ಹೋಗ್ತೀನಿ. ಟಿಕೆಟ್ ಒಬ್ರಿಗೆ 20 ರೂಪಾಯಿ, 40 ರೂಪಾಯಿ ಆಗ್ತೈತಿ ಟೋಟಲ್. ಈಗ ಟಿಕೆಟ್ ಚೆಕ್ ಮಾಡಿಸ್ಕೊಂಡು ಒಳಗೆ ಬಂದೀನಿ. ನೋಡ್ರಿ ಎಂಟ್ರೆನ್ಸ್ ಯಾವ ರೀತಿ ಐತಿ ಇಲ್ಲಿ. ನೋಡ್ರಿ ಟಿಕೆಟ್ ಒಬ್ರಿಗೆ 20 ರೂಪಾಯಿ ತಗೋತಾರತ್ತ ಇಲ್ಲಿ. ಸೊ ವ್ಯಾಲ್ಯೂಬಲ್ ಅನ್ಸ್ತೈತಿ. ಒಳಗೆ ಭಾಳ ಅಂದ್ರೆ ಭಾಳ ದೊಡ್ಡದೈತಿ ಇಲ್ಲಿ. ಒಳಗೆ ಹೋಗಿ 1 ತಾಸು 2 ತಾಸದಾಗಂತೂ ಆಗಂಗಿಲ್ಲ. ಬೇಷ ದೊಡ್ಡದೈತಿ ಗಾರ್ಡನ್. ಎಲ್ಲ ನೋಡ್ಬೇಕಂದ್ರೆ ಭಾಳ ಟೈಮ್ ಹಿಡಿತೈತಿ. ಸೊ ಟೈಮ್ ಅಂತೂ ಈಗ ಜಾಸ್ತಿ ಇಲ್ಲ. ಈಗ 4 ಆಗಿದೆ ಟೈಮ್. 6 ಗಂಟೆ ಕ್ಲೋಸಿಂಗ್ ಟೈಮ್ ಅದ. ಅಟ್ರೊಳಗೆ ಸುಮ್ಮ ಹೈಲೈಟ್ ಆಗಿ ನೋಡ್ಕೊಂಡ್ ಬರ್ತೀವಿ. ಇಲ್ಲಿ ಎಷ್ಟು 2-3 ದಾರಿ ಅದಾವು. ಫಸ್ಟಿಗೆ ಎಲ್ಲಿಂದ ಹೋಗ್ಲಿ ಅನ್ನೋದೇ ಕನ್ಫ್ಯೂಸ್ ಆಗ್ಬಿಟ್ಟೈತಿ. ನೋಡ್ರಿ 2 ದಾರಿ ಅದಾವ. ಇಲ್ಲಿಂದ ಸ್ಟಾರ್ಟ್ ಮಾಡ್ಲಿ ಅನ್ನೋದೇ ಗೊತ್ತಾಗತ್ತಿಲ್ಲ ಈಗ. ಸೊ ಎಲ್ಲಿಂದ್ರ ಹೋಗಿ ನೋಡಿ. ನಾವು ಸಣ್ಣವ್ರಿದ್ದಾಗ ಇದೇ ತರ ಟೂರಿಗೆ ಬರ್ತಿದ್ವಿ. ಎಷ್ಟೋ ದಿನ ಆಯ್ತು, ಭಾಳ ದಿನ ಆಯ್ತು ನಾವು ಸಣ್ಣವ್ರಿದ್ದಾಗೆಲ್ಲ ಟೂರಿಗೆ ಬಂದಿದ್ವಿ. ಆದ್ರೆ ಈಗ ಬರೋಕ್ಕಾಗಿಲ್ಲ. ಎಷ್ಟೋ ಈಗ ದೊಡ್ಡವರು ಆದ್ಮೇಲೆ ಬಂದೀವಿ. ನೋಡ್ರಿ ಎಷ್ಟು ಸಣ್ಣವ್ರ ಮಂದಿ ಆಡಾತಾರೆ, ಮಂದಿಗಳು ಆಡಾತಾರ. ಆಡಿದ್ರೆಲ್ಲ ನಾವು ಸಣ್ಣವ್ರಿದ್ದಾಗಿಂದೇ ನೆನಪು ಬರ್ತೈತಿ. ಇಲ್ಲಾಂದ್ರೆ ಬರಂಗೇ ಇಲ್ಲ ನಮಗಿದೆಲ್ಲ. ಕಾಣತೈತಿ ನೋಡ್ರಿ, ಭಾರಿ ಬೆಸ್ಟ್ ಐತೆ ಅದು. ಇಲ್ಲಿ 3D ಶೋ ಅದ. 3D ಶೋ ನೋಡ್ಬೇಕು ಹೇಳಿ ಬಂದೀವಿ. ಭಾರಿ ಐತಿ. ಈ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡತ್ತೀನಿ. ಇಲ್ಲಿ ನೋಡ್ರಿ 7D ಸಿನಿಮಾ ಆ್ಯಂಡ್ ಮಿರರ್ ಮೇಜ್ 3D ಇದ್ರೊಳಗೆ ಬಂದೀವಿ. ಒಳಗೆ ಹೋಗಿ ನೋಡ್ತೀವಿ ಹೆಂಗೈತಿ. ನನಗೂ ಭಾಳ ಅಂದ್ರೆ ಭಾಳ ಎಕ್ಸ್ಪೆಕ್ಟೇಷನ್ ಇಲ್ಲ ಹೆಂಗೈತಿ ಈ ಒಳಗೆ ಎಂಟ್ರ. ನೋಡ್ರಿ ಎಂಟ್ರೆನ್ಸ್ ಹೆಂಗೈತಿ. ಸೊ ಈಗ ಬಂದೀನಿ. ಇದಕ್ಕೆ ಈಗ ಒಳಗೆ ಹೋಗ್ತೀನಿ. ಸೊ ನೋಡಿದ್ರೆ ಫಸ್ಟ್ ಟೈಮ್ ಹೊಂಟೀನಿ. ನೋಡೋಣ ಹೋಗೋಣ ಬರ್ರಿ ಹೆಂಗೈತಿ ಎಕ್ಸ್ಪೀರಿಯನ್ಸ್. ಆದ್ರೆ ಈ ಥರ ಚಸ್ಮಾ ಹಾಕೋಬೇಕು. ಅದನ್ನು ಚಸ್ಮಾ ಹಾಕೊಂಡ್ರೆ ಇಲ್ಲಿ ಕುಂದಿರ್ಬೇಕು. ಈಗ ಯಾವ್ದಾರು ಸಿಟಿಗೆ ಬಂದು ಕುಂದಿರ್ತೀನಿ. ನೋಡ್ತೀನಿ ಒಳಗೆ ಹೆಂಗಿರ್ತೈತಿ ಏನಿಲ್ಲ. ಇದೇ ಫಸ್ಟ್ ಟೈಮ್ ಬಂದು ಥಿಯೇಟರ್ ಇದ್ದಂಗೆ ಅದ. ಇದು ಸಿಟಿಗೆ ಕೂತ್ ಕಿಚನ್ ಹೆಂಗೈತಿ ಎಕ್ಸ್ಪೀರಿಯನ್ಸ್ ನಿಮಗೂ ತೋರಿಸ್ತೀನಿ. ನೋಡ್ಕೋತೀರಿ. ಚಸ್ಮಾ ನೋಡ್ರಿ ಹೆಂಗೆ ಕಾಣತೈತಿ. ಸ್ವಲ್ಪ ನೋಡಿ ಹೇಳ್ರಿ ಹೆಂಗೈತಿ ಚಸ್ಮಾ. ಆಹಾ, ನಮ್ಮ ಕನ್ನಡ ಸಾಂಗೇ ಹಾಕ್ಯಾರ. ಐಕಲ ಕಡೆ ಐಕಲ ಕಡೆ. ಇದು ಜಸ್ಟ್ ಒಂಥರ ಪಿಕ್ಚರ್ ಇದ್ದಂಗೆ ಇತ್ತು. ಭಾರಿ ಬೆಸ್ಟ್ ಇತ್ರಿ ನೋಡಾಕ್ರ. ಜಸ್ಟ್ 50 ರೂಪಾಯಿದಾಗ ಪಿಕ್ಚರ್ ನೋಡ್ದಂಗೆ ಆಯ್ತು. ಅಲ್ಲೇ ನಾವ್ ಇದ್ದಕ್ಕೆಶನ್ ಫೀಲ್ ಮಾಡತ್ತೀವಿ ಅನ್ನೋರಂಗಿತ್ತು. ಇದು ಭಾರಿ ಬೆಸ್ಟ್ ಇತ್ತು ನೋಡಾಕ. ವಾವ್, ಸಸ್ತೊಳಗೆ ಮಸ್ತ್ ಅಂದ್ರೆ ಇದೆ. ನೆಕ್ಸ್ಟ್ ಟೈಮ್ ಬಂದ್ರೂ ಬರ್ತೀನಿ. ಇಲ್ಲೇ ಎಲ್ಲ ಮುಗಿಸ್ಕೊಂಡ ಹೊರಗೆ ಹೋಗ್ತೀವಿ. ಭಾಳ ಅಂದ್ರೆ ಭಾಳ ಟೈಮ್ ಐತಿ ಇಲ್ಲೇ ಅಡ್ಡಾಡತ್ತೀವಿ.
ಈಗ ಮುಂದೆ ಯಾವ್ದಾರ ಇದ್ದಿದ್ರು ಅಲ್ಲಿ ಹೋಗುದು, ಇಲ್ಲ ಅಂತಂದ್ರೆ ಇಲ್ಲ. ಈಗ ಜಸ್ಟ್ ಒಳಗಿಂದೆಲ್ಲ ಗಾರ್ಡನ್ ಗೀಡನ್ ನೋಡ್ಕೊಂಡ್ ಬಂದೀವಿ. ಈಗ ಮುಂದಿನ ಸೈಡ್ ಮ್ಯೂಸಿಯಂ ಇರ್ತೈತಿ. ಅಲ್ಲಿ ಮ್ಯೂಸಿಯಂದಾಗ ಹೋಗಿ ರೈನ್ ಡ್ಯಾನ್ಸ್ ಅಂತೇಳಿ ಮ್ಯೂಸಿಕ್ ಮೇಲೆ ನೀರು ಹಾರ್ತೈತ್ಲ, ಅದು ಪ್ರೋಗ್ರಾಮ್ ಅಲ್ಲಿ. ಈ ಕಡೆ ಶಾಲೆ ಹುಡುಗರು ಹೊಂಟಾರಲ್ಲಿ ಮ್ಯೂಸಿಯಂ ನೋಡಾಕ. ಇದನ್ನು ಪ್ಲೇಸ್ ಭಾರಿ ಅಂದ್ರೆ ಭಾರಿ ಐತೆ ಅದು. ಇದಕ್ಕಿಂತ ರಾವ್ ಗಾರ್ಡನ್ಗಿಂತ ಭಾರಿ ಬೆಸ್ಟ್ ಐತೆ ಅಲ್ಲಿ. ಡೆಕೋರೇಷನ್ ಎಲ್ಲ ಮಸ್ತ್.